ಇದೊಂದು ಸೀಲಿಂಗ್ ಫ್ಯಾನ್. ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿನತಿ ಸೀಲಿಂಗ್ ಫ್ಯಾನ್ ಹುಚ್ಚಿಟ್ಟಿದ್ದ. ಯಾಕೋ ದೋಸ್ತ ಅಂತ ಕೇಳಿದ್ನಿ. ಸುಟ್ಟೈತಿ ಹೇಳ್ರಿ ಅಂತ ಹೇಳಂದ. ತುಂಬ ಕೊಡ್ಲೇನಪ್ಪ ಅಂತ ಕೇಳಿದೆ. ಏನ್ ನೀವು ತುಂಬ್ತಿರನ ಕೊಡ್ರಿ, ಹಂಗಾರೆ ತುಂಬ ಕೊಡ್ರಿ ಅಂತ ಹೇಳ್ದೆ. ಅದಕ್ಕ ತಗೊಂಡ ಬಿಚ್ಚಬೇಕಂತ ಹೇಳಿ ನೋಡಾಕತ್ತೀನಿ. ನೋಡೋಣ, ಬಿಚ್ಚಿ ನೋಡೋಣ ಏನು ಸುಟ್ಟೈತೆ ಏನ್ರ ಆಗೈತೆ ನೋಡ್ಕೊಂಡ ಆಮೇಲೆ ಎಂತಿ ರಿಪೇರಿ ಮಾಡೋಣ ಅಂತ. ಆದ್ರ ಇದನ್ನ ಮೊದಲ ಬಿಚ್ಚುದ್ ಹೆಂಗಂತ ತೋರಿಸ್ತೀನಿ ನಾನು ನಿಮ್ಗ. ಕರೆಕ್ಟಾಗಿ ನೋಡ್ಕೊಳ್ರಿ. ಯಾಕಂದ್ರ ನಿಮ್ಮ ಮನಿಯೊಳಗೂ ಫ್ಯಾನ್ ಇದ್ವು ಅಂತಂದ್ರ ಸುಟ್ಟೈತಿ ಅಂತ ಅನಿಸ್ತಿ ಅಂತಂದ್ರ ನೀವು ಈ ರೀತಿ ಅಂತಿ ಬಿಚ್ಚಾಕತ್ರಿ. ಬಿಚ್ಚಿ ಪೂರ್ತಿ ಕನ್ಫರ್ಮ್ ಮಾಡ್ಕೊಂಡ ಮಿಸ್ತ್ರಿ ಕೊಡ್ರಿ. ಒಂದಿಷ್ಟು ಜನ ಸುಟ್ಟಿರ್ಲಿಕ್ಕೂ ಸುಟ್ಟೈತಿ ಅನ್ನೋ ಮಂದಿ ಭಾಳ ಐತೆ. ಫ್ಯಾನ್ ಬಂದ್ ಆಗೈತಿ ಅಂದ್ರ ಸುಟ್ಟೈತಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಫ್ಯಾನ್ ಒಂದೊಂದ್ಸಲ ಅಂತಿ ಈ ಕೆಪಾಸಿಟರ್ ಕಂಡೆನ್ಸರ್ ಹಾಕಿರ್ತಾರ ಬೆಳ್ಳದ ಮೇಲೆ, ಅದು ಹೋಗಿನೂ ಸ್ವಲ್ಪ ಬಂದ್ ಬೀಳುವಂತ ಚಾನ್ಸಸ್ ಇರ್ತಾವ. ಅದಕ್ಕ ಅದು ಕರೆಕ್ಟ್ ಐತಿಲ್ಲ ಒಂದ್ಸಲ ಟೆಸ್ಟ್ ಮಾಡ್ಕೋಬೇಕು. ಅದು ಸರಿ ಐತಿಲ್ಲ ನೋಡ್ಕೊಂಡು ಕನ್ಫರ್ಮ್ ಆದ್ಮೇಲೆ ಅಕಸ್ಮಾತ್ ಅದು ಸರಿ ಇದ್ದು ಏನೈತಿ ಫ್ಯಾನ್ ತಿರ್ಲಿಲ್ಲ ಅಂದ್ರ ಮೇಲ್ಗಡೆ ನಿಂತಿ ಚೆಕ್ ಮಾಡ್ಕೋಬಹುದು. ಆದ್ರೂ ನಿಂತಿ ಮೇಲ್ಗಡೆ ಕರೆಕ್ಟ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಒಳಗಡೆ ನಿಂತಿ ಒಂದ್ಸಲ ವೈರ್ಗಳು ಬಸ್ಟ್ ಆಗಿರ್ತಾವ. ಅದಕ್ಕ ಪೂರ್ತಿ ಬಿಚ್ಚಿ ನೋಡ್ಬೇಕ್ರಿ. ಪೂರ್ತಿ ಬಿಚ್ಚಿ ನೋಡಿದಾಗ ಗೊತ್ತಾಗತಿ. ಆದ್ರೆ ಹೆಂಗ್ ಬಿಚ್ಚಬೇಕು ಅನ್ನೋದನ್ನ ಕಲೀರಿ. ಯಾಕಂದ್ರ ನಾನಂತೂ ಇದನ್ನ ಪರ್ಫೆಕ್ಟ್ ಆಗಿ ಬಿಚ್ಚಿ ವೈಂಡಿಂಗು ಮಾಡ್ತೀನಿ. ಅದಕ್ಕೆ ತಮಗೇನ್ರ ಅಕಸ್ಮಾತ್ ಇರಾಕ್ ಅಪೇಕ್ಷೆ ಇತ್ತಂತಂದ್ರ ಬಿಚ್ಚೋದಾಗ್ಲಿ ವೈಂಡಿಂಗ್ ಮಾಡೋದಾಗ್ಲಿ ಅಪೇಕ್ಷೆ ಇತ್ತಂದ್ರ ನೋಡ್ಕೊಡ್ರಿ. ನಿಮ್ ಮನ್ಯಾಗ ಫ್ಯಾನ್ಗಳು ಇರ್ತಾವ. ಯಾವಾಗಾರ ಏನ್ರ ಆತಂದ್ರ ಈ ರೀತಿ ಇಂತಿ ಬಿಚ್ಚಾಕ್ ಬರ್ತೈತಿ. ಯಾಕಂತಂದ್ರ ಯಾರು ನಿಂತಿ ಹುಟ್ಟುತ್ಲೆ ಕಲ್ತಾ ಬಂದಿರಂಗಿಲ್ಲ. ಅಲ್ಲೇ 3 ನಟ್ ಇರ್ತಾವ ನೋಡ್ರಿ. ಆ 3 ನಟ್ ಬಿಚ್ಚಿರ ಸಾಕು ಬಿಸ್ತಾವ. ಈಗ 1 ನಟ್ ಬಿಚ್ಚಿದು, ಇದು 2ನೇ ನಟ್. ಇದಾದ ನಂತರ ಆಚೆ ಕಡೆ ಇನ್ನೊಂದು ನಟ್ ಅದ. ಈ 3 ನಟ್ ಬಿಚ್ಚಿದೇವು ಅಂತಂದ್ರ ಓಪನ್ ಆಕತ್ರಿ. ಅದು ಹೆಂಗ್ ಓಪನ್ ಆಕತಿ ಅನ್ನೋದ ತೋರಿಸ್ತೀನಿ. ಆಮೇಲೆ ನೋಡ್ರಿ, ಇಲ್ಲಿ ಕಂಡೆನ್ಸರ್ ನೋಡ್ರಿ, ಹಿಡ್ಕೊಂಡ್ ಗೊತ್ತಾರಲ್ಲ ಅದೇ ಕಂಡೆನ್ಸರ. ಬಿಚ್ಚಿದ್ರ ನೋಡ್ರಿ ಈ ರೀತಿ ಒಳಗಡೆ ಐತಿ. ಇಲ್ಲೊಂದು ಕೊಯ್ಲ್ ಸುಟ್ಟೈತಿ ನೋಡ್ರಿ, ಕರ್ರ ಕಾಣತ್ ನೋಡ್ರಿ, ಇದರಿ ಸುಟ್ಟಿದ್ ಕೊಯ್ಲ. ಆದ್ರ ಅದು ಒಂದ ಕೊಯ್ಲ್ನು ತೆಗೆದು ಹಾಕ್ಬೋದು. ಆದ್ರೆ ಅದು ಹೆಂಗ್ ಸುಟ್ಟೈತಿ ನೋಡ್ಕೊಂಡ ಒಂದ್ ಕೊಯ್ಲ್ನು ತೆಗೆದು ಹಾಕ್ಬೋದು. ಆದ್ರ ಹೆಚ್ಚ ಒಳಗಿನ ಕೊಯ್ಲ್ ಸುಟ್ಟಂತಂದ್ರ ತೆಗೆದು ಹಾಕಾಕ ಸಾಧ್ಯ. ಹೊರಗಿನ ಕೊಯ್ಲ್ ಸುಟ್ಟಿತ್ತಂತಂದ್ರ ಅದೊಂದ ಕಟ್ ಮಾಡಿ ತೆಗೆದು ಹಾಕ್ಬೋದು. ಅದ ಪ್ರಯತ್ನ ಇಂತಿ ನಾನು ಮಾಡ್ಬೇಕಂತೇಳಿ ಈಗ ಬಿಚ್ಚಾಕತ್ತೀನಿ. ಬಿಚ್ಚಿಂತಿ ಮುಂದ್ ನೋಡೋಣ ಏನಾಕೈತಿ ಅನ್ನೋದು. ಅದು ಅಷ್ಟೊಂದು ಈಜಿ ಬಿಚ್ಚಂಗಿಲ್ರಿ. ಯಾಕಂತಂದ್ರ ಟೈಟ್ ಆಗಿ ಕುಂತಿರತಿ. ಬಹಳಷ್ಟು ದಿವಸಗಳಿಂದ ಕುಂತಿರುತ್ತಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಬಡದ್ರನ ಇವಸ್ತೈತಿ, ಇಲ್ಲಿ ಕುಚ್ಚಂಗಿಲ್ಲ. ಆಮೇಲೆ ಜಂಗ್ ಹತ್ತಿದ್ದು ಅಂದ್ರತು ಬಾಳ ಕಾಡ್ತಿರ್ತಾವ. ಆದ್ರ ಫ್ಯಾನ್ ಸುಟ್ಟೈತಿ ಅಂತಂದ್ರ ಬಿಚ್ಚುದೇನ್ ದೊಡ್ಡ ಆಗದಲ್ಲ. ಅದು ಸ್ವಲ್ಪ ಇಂತಿ ಕಾಡ್ತಾವ. ಈ ಮೇಲೆ ಒಂದಿಷ್ಟು ವೈರ್ ಅದ ನೋಡ್ರಿ, ಆ ವೈರ್ನ ಪೂರ್ತಿ ಕಟ್ ಮಾಡಿ ತೆಗೆದ್ರೆ ಈಜಿಯಾಗಿ ಉಚ್ಚಬಹುದು. ಆದ್ರೆ ಇನ್ನೂ ಸ್ವಲ್ಪ ಹೊಳ್ಳಿ ಏನೈತಿ ಅದನ್ನಟ ಡೈರೆಕ್ಟ್ ಮಾಡಿ ಕನೆಕ್ಷನ್ ಕೊಟ್ಟು ಚಾಲೋ ಮಾಡ್ಬೇಕು ಅನ್ನೋ ವಿಚಾರದಿಂದ ನಾ ಅದನ್ನ ಸ್ವಲ್ಪ ವೈರ್ ಕಟ್ ಹತ್ತರ್ದಂಗ ಉಚ್ಚಾಕತ್ತೀನಿ. ಇಲ್ಲ ಅಂತಂದ್ರ ಮೇಲೆ ಏನ್ ಬಂದಾವಲ್ಲ ವೈರ್, 3 ವೈರ್, ಆ 3 ವೈರ್ ಕಟ್ ಮಾಡಿ ಈಜಿಯಾಗಿ ಇಂತಿ ಓಪನ್ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ ಕೈ ಮಾಡಿ. ಅಲ್ಲಿ ನಿಂತಿ ಬಸ್ಟ್ ಆಗೈತಿ. ಅದು ಒಂದ್ ಕೊಯ್ಲ್ ಅಷ್ಟ ಅಲ್ಲ, 2-3 ಕೊಯ್ಲ್ ಹೋಗೈತಿ. ಅದು ಒಳಗಿಂದ ಒಳಗ್ ಹೋಗೈತಿ. ಹಿಂಗಾಗಿ ಆದ್ರೂ ಒಂಟಿ ಜಂಪ್ ಹೊಡೆದು ನೋಡ್ಬೇಕಂತೇಳಿ ರಗಡ ಪ್ರಯತ್ನ ಮಾಡಿದೆ, ಕೆಲಸ ಆಗ್ಲಿಲ್ಲ ಅದು. ಅದಕ್ಕೆ ಬೇರೆ ಏನು ಪರಿಹಾರ ಇಲ್ಲ, ಕಟ್ ಮಾಡಿ ತೆಗಿದು ಒಂದ ಪರಿಹಾರ. ನೋಡ್ರಿ, ಅಕಸ್ಮಾತ್ ನಿಮಗೂ ಫ್ಯಾನ್ ರಿಪೇರಿ ಮಾಡ್ಬೇಕು ಇಷ್ಟ ಇತ್ತಂತಂದ್ರ ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಡ್ರಿ. ನಿಮಗೂ ಯಾವಾಗ ಈ ರೀತಿ ರಿಪೇರಿ ಮಾಡಕ್ ಬರ್ತೈತಿ.
ಪ್ಯಾನ್ ಪೂರ್ತಿ ಬಿಚ್ಚಿ ಹೋಗೋದ್ರಿ ಮುಂದ್ ರಿಪೇರಿ ಮಾಡೋದು ಹೆಂಗೈತಾರನ ಅದನ್ನ ತೋರಿಸ್ಕೊಡ್ತಂತ ಕಲಿಬೇಕು ಅನ್ನೋ ಅಪೇಕ್ಷೆ ಇದ್ರ ಅದನ್ನು ಕಲಿಯಾಕತ್ರಿ ಮೊದಲ ಬಿಚ್ಚುದ್ ಕಲ್ರಿ ಆಮೇಲೆ ರಿಪೇರಿ ಮಾಡೋದು ಕಲಿಯಾಕತ್ರಿ